ಸಾಲ್ವ್ ಎಲ್ ಪಿ ಪಿ ಬೈ ಯೂಸಿಂಗ್ ಗ್ರಾಫಿಕಲ್ ಮೆಥಡ್ ಅಂತೇಳಿ. ಸೊ ಎಲ್ ಪಿ ಪಿನ ಸಾಲ್ವ್ ಮಾಡಬೇಕಂದ್ರೆ ನಮಗೆ ಎರಡು ಮೆಥಡ್ಸ್ ಇದೆ. ಒಂದು ಸಿಂಪ್ಲೆಕ್ಸ್ ಮೆಥಡ್, ಅನದರ್ ಒನ್ ಇಸ್ ಗ್ರಾಫಿಕಲ್ ಮೆಥಡ್. ಗ್ರಾಫಿಕಲ್ ಮೆಥಡ್ನ ಯೂಸ್ ಮಾಡಿ ಎಲ್ ಪಿ ಪಿ ಲೀನಿಯರ್ ಪ್ರೋಗ್ರಾಮಿಂಗ್ನ ಯಾವ ಥರ ಸಾಲ್ವ್ ಮಾಡೋದು ಅಂತೇಳಿ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ವಿತ್ ಗ್ರಾಫ್ ಸಮೇತ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ದೆನ್ನು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ಕೇಳಿ. ಮುಂದೆ ಈ ಸೀರೀಸ್ ಅಂತಕ್ಕಂಥದ್ದು ಒಂದೊಂದಾಗಿ ವಿಡಿಯೋ ನಮ್ಮ ಚಾನಲಲ್ಲಿ ಬರ್ತಾ ಹೋಗುತ್ತೆ. ಓಕೆ, ದೆನ್ ಈಗ ನೋಡೋಣ. So solve the LPP by using graphical method. Minimize z is equal to 4x1 plus 3x2 subject to 9x1 plus 6x2 greater than or equal to 36, 20x1 plus 5x2 greater than or equal to 60, x1 and x2 greater than or equal to 0 ಅಂತೇಳಿ ಕ್ವಶನ್ ಕೊಟ್ಟವ್ರೆ. ಸೊ ನಮ್ಗೆ ಗೊತ್ತಿಲ್ಲ, ಈಗ x1 ವ್ಯಾಲ್ಯೂ x2 ವ್ಯಾಲ್ಯೂ ಗೊತ್ತಿಲ್ಲ, ಅದಕ್ಕೆ ವಿ ನೀಡ್ ಟು ಫೈಂಡ್ ಔಟ್ x1 ವ್ಯಾಲ್ಯೂ ಆ್ಯಂಡ್ x2 ವ್ಯಾಲ್ಯೂ. ಸೊ ಫಾರ್ ದಟ್ ನಾನೇನು ಮಾಡ್ತೀನಿ, ಸೊ ಇದನ್ನು ನಾನು ಸಿಂಪಲಾಗಿ ಹಿಂಗೆ ಬರ್ಕೋತೀನಿ. 9x1 plus 6x2 is equal to 36. This is equation 1 ಅವ್ರು ಕೊಟ್ಟಿರೋದು. ಆ್ಯಂಡ್ 20x1 plus 5x2 ಈಕ್ವಲ್ ಟು 60, ಇದು ಈಕ್ವೇಷನ್ 2 ಅಂತೇಳಿ ಬರ್ಕೋತೀನಿ. ಈಗ ನಾನು ಏನು ಮಾಡ್ತೀನಿ, ಈಕ್ವೇಷನ್ 1 ಏನಿದೆ ಇದನ್ನ ನಾನು ಸಿಂಪ್ಲಿಫೈ ಮಾಡ್ತೀನಿ. ಸೊ ನಮ್ಗೆ x1 ವ್ಯಾಲ್ಯೂ ಬೇಕು, x2 ವ್ಯಾಲ್ಯೂ ಬೇಕು. ಸೊ ಅದಕ್ಕೆ 9x1 plus 6x2 is equal to 36. ಸೊ ಈಗ ನಾನೇನು ಮಾಡ್ತೀನಿ, ನಮಗೆ x1 ವ್ಯಾಲ್ಯೂ x2 ವ್ಯಾಲ್ಯೂ ಗೊತ್ತಿಲ್ವಲ್ಲ, ಅದಕ್ಕೆ ನಾನು ಸಿಂಪಲ್ಲಾಗಿ x1 is equal to 0 ಅಂತೆಲ್ಲ ಅಸ್ಯೂಮ್ ಮಾಡ್ತೀನಿ. x1 ವ್ಯಾಲ್ಯೂ 0 ತಗೊಂಡಾಗ 9x1 ವ್ಯಾಲ್ಯೂ 0 ಪ್ಲಸ್ 6x2 is equal to 36. 9 into 0 0 plus 6x2 it remains same and 36. So x2 is equal to 36 divided by 6. 6 ones are, so x2 ವ್ಯಾಲ್ಯೂ ಬಂದು ಇಲ್ಲಿ ನಮಗೆ 6 ಬರ್ತಾ ಇದೆ. ಯಾವಾಗ ಟೇಬಲ್ ಹಾಕೋಣ. ನಾವು x1 ವ್ಯಾಲ್ಯೂ 0 ತಗೊಂಡಾಗ x2 ವ್ಯಾಲ್ಯೂ ಬಂದು 6 ಬರ್ತಾ ಇದೆ. ಸೊ ಅದೇ ರೀತಿ ನಾವೀಗ x2 0 ತಗೊಂಡಾಗ x2 is equal to 0 ಅಂತ ತಗೊಂಡಾಗ ಸೇಮ್ ಇಕ್ವೇಷನ್ಗೆ 9x1 ಪ್ಲಸ್ 6x2 is equal to 36. So now I am assuming x2 is equal to 0. So ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 9x1 remains same and 6 into x2 0 is equal to 36 and 9 will remain same plus 6 into 0 0 is equal to 36. So x1 is equal to 36 divided by 9. So x1 ವ್ಯಾಲ್ಯೂ ಬಂದು 4 ಬರ್ತಾ ಇದೆ when x2 ವ್ಯಾಲ್ಯೂ 0 ತಗೊಂಡಾಗ. ಸೊ x2 ವ್ಯಾಲ್ಯೂ 0 ತಗೊಂಡಾಗ x1 ವ್ಯಾಲ್ಯೂ ಬಂದು 4 ಬರ್ತಾ ಇದೆ. ಸೊ ಇದು ಈಕ್ವೇಷನ್ 1ಗೆ ಇದು. ಸೊ ದೆನ್ ಈಕ್ವೇಷನ್ 2ಗೆ ನೋಡೋಣ. ನಾನು ಇಲ್ಲಿ ಈಕ್ವೇಷನ್ 2 ಇಲ್ಲಿ ಬರ್ಕೋತೀನಿ. 20x1 ಪ್ಲಸ್ 5x2 is equal to 60. ಸೊ ಇದು ಈಕ್ವೇಷನ್ 2. ಸೊ ಈಗ ಇದು ನಾನು ಏನು ಮಾಡ್ತೀನಿ, ಈಕ್ವೇಷನ್ 2ಗೆ x1 is equal to 0 ಅಂತೇಳಿ ಅಸ್ಯೂಮ್ ಮಾಡ್ತೀನಿ. ಸೊ 20 into x1 is equal to 0 plus 5x2 is equal to 60. So 20 into 0 0, so 5x2 remains same and 60. So x2 is equal to 60 divided by 5, 5 ones 5 12s. So when x1 ವ್ಯಾಲ್ಯೂ 0 ತಗೊಂಡಾಗ x2 ವ್ಯಾಲ್ಯೂ ಬಂದು 12 ಬರ್ತಾ ಇದೆ. ಸೊ ನನಗೆ x2ನ 0 ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಅದಕ್ಕೇ 20x1 ಪ್ಲಸ್ 5x2 ಇದೆಯಲ್ಲ, x2 ವ್ಯಾಲ್ಯೂ 0 ಅಂತೇಳಿ ಅಸ್ಯೂಮ್ ಮಾಡೋಣ, is equal to 60. ಸೊ 20x1 will remain same plus 5 into 0 0 and 60. x1 is equal to 60 divided by 20, 21s 23s. So x1 will become 3. See, x2 will be 0, x1 will become 3. So this is what calculations. Now ಈಗ ಗ್ರಾಫ್ನ ಮಾಡೋಣ ಇದಕ್ಕೇನೆ. ಸೊ ಈಕ್ವೇಷನ್ ಟೇಬಲ್ 1ನ ವ್ಯಾಲ್ಯೂಸ್ ಬಂದು ಇದು x1 ಬಂದು 0 ಬಂದಾಗ x2 6 ಬರ್ತಾ ಇದೆ, x2 0 ತಗೊಂಡಾಗ x1 4 ಬರ್ತಾ ಇದೆ. ಸೊ ಇದನ್ನು ನಾನು ಇಲ್ಲಿ ಹಾಕೋತೀನಿ ಸಿಂಪಲ್ಲಾಗಿ.
x1 0, x2 6. ಸೇಮ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ಲ ಅದನ್ನ 4 0 4 0. ದಿಸ್ ಈಸ್ ಒನ್ನು ಈಕ್ವೇಷನ್ ಒಂದು ಟೇಬಲ್ ಇದು. ದೆನ್ ಈಕ್ವೇಷನ್ ಸೆಕೆಂಡ್ ಟೇಬಲ್ ಬಂದು x1 0, x2 12 ಬರ್ತಾ ಇದೆ. ದೆನ್ x2 0, x1 3 ಬರ್ತಾ ಇದೆ. ಸೊ ಇದು ಈಕ್ವೇಷನ್ 2ನ ಟೇಬಲ್. ಸೊ ಈಗ ಈ ಗ್ರಾಫಲ್ಲಿ ಇದನ್ನು ಹೆಂಗೆ ಫೈಂಡ್ ಔಟ್ ಮಾಡೋದು ಅಂದರೆ, ಸೊ ಆಲ್ವೇಸ್ ದಿಸ್ ಈಸ್ ಬೀನ್ x1 ಆ್ಯಕ್ಸಿಸ್, ದಿಸ್ ಈಸ್ x2 ಆ್ಯಕ್ಸಿಸ್, x1 ಆ್ಯಕ್ಸಿಸ್. ಈಕ್ವೇಷನ್ 1ಗೆ ಮಾಡೋಣ. ಈಗ ಈ ಈಕ್ವೇಷನ್ 1ಅಲ್ಲಿ x1 0 ಆದಾಗ, ಸೊ ದಿಸ್ ಈಸ್ ಆಲ್ವೇಸ್ 0. ಸೊ x1 0, x2 ಬಂದು 6 ಅಂತ ಬರ್ತದೆ. ಸೊ ಇದು x2, ಇಲ್ಲಿ 6. ಸೊ x1 4 ಬಂದಾಗ ಈಸ್ x1. ಸೊ x1 4 ಬಂದಾಗ x2 ವಿಲ್ ಬಿಕೇಮ್ 0, x2 ವಿಲ್ ಬಿಕೇಮ್ 0. ಸೊ ನಮಗೆ x1 0 ತಗೊಂಡಾಗ x2 6 ಬರ್ತಾ ಇದೆ, x2 6 ಬರ್ತಾ ಇದೆ. ಅದೇ x2 0 ತಗೊಂಡಾಗ x1 4 ಬರ್ತಾ ಇದೆ, x1 4 ಬರ್ತಾ ಇದೆ. ಈಗ ಎರಡು ಲೈನ್ನ ಜಾಯಿನ್ ಮಾಡೋಣ. ಈಗ ಇವೆರಡು ಲೈನ್ನ ಕೂಡ ನಾವು ಜಾಯಿನ್ ಮಾಡಿದ್ದೀವಿ. ಸೊ ಈಗ ಇದು ಈಕ್ವೇಷನ್ 1. ಈಕ್ವೇಷನ್ ಸೆಕೆಂಡ್ ನೋಡೋಣ. x1 0 ತಗೊಂಡಾಗ x1 ಆಲ್ವೇಸ್ ಇಟ್ ಈಸ್ ಬಿನ್ 0, x2 ವಿಲ್ ಬಿಕೇಮ್ 12, x2 ಇದು x2 ಅಲ್ವಾ, ಇದು 12. ವೆನ್ x2 0 ತಗೊಂಡಾಗ ಇದು 0ನೇ. ವೆನ್ x2 0 ತಗೊಂಡಾಗ x1 3 ಅಂತೆ. ಸೊ x1 ದೀಸ್ x1 x1 3. ಸೊ ಜಾಯಿನ್ ದಿಸ್ ಬೋತ್ ಲೈನ್ಸ್. ಇದು ಗ್ರಾಫು. ಸೊ ಓವರಾಲು ಎಲ್ ಪಿ ಪಿನ ನಾವು ಓವರಾಲ್ ಆಗಿ ಈ ಥರ ಫೈಂಡ್ ಔಟ್ ಮಾಡ್ಬೋದು ಥ್ರೂ ಗ್ರಾಫಿಕಲ್ ಮೆಥಡ್. ಸೊ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ. ನಿಮಗೆ ಡೌಟ್ಸ್ ಬಂದರೆ ಕಾಮೆಂಟ್ ಮಾಡಿ. ದೆನ್ ಆಪರೇಷನ್ ರಿಸರ್ಚು, ದೆನ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಕೌಂಟೆನ್ಸಿ, ಟ್ಯಾಕ್ಸು, GST. ಸೊ ಎಲ್ಲ ಒಂದು ಅಕೌಂಟ್ ಆ್ಯಂಡ್ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಎಲ್ಲ ಸಬ್ಜೆಕ್ಟ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ ವೀಡಿಯೋಸ್ನಲ್ಲಿ. ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ದೆನ್ನು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.